कालनेमिः वीरशूरशौर्यजरेश्वरः त्रिलोकात्मा त्रिलोकेश केशवः केशिः हरिः कामदेवः कामपालः कामी कान्तकृतागमः अनिर्देश्यवपुरुषो वीरो अनन्तो धनञ्जयः ब्रह्मण्यो ब्रह्मकृद्ब्रह्मा ब्रह्म ब्रह्म विवर्धनः ब्रह्मविद् ब्राह्मणो ब्रह्मी ब्रह्म. ಬಾವ ನೀರಲ್ಲಿ ಇಳಿದೇ ಇರೋ ಹಾಗೆ ತಡೆದಿದ್ದೀನಿ. ಇನ್ನು ತೊಂದರೆ ತಪ್ಪದ ಹಾಗೆ ಯಾವ ಆತಂಕನೂ ಇಲ್ಲದೆ ಈ ಕಾರ್ಯ ಮುಗಿದ್ರೆ ಅಷ್ಟೇ ಸಾಕು. ನನಗೆ ಆತಂಕ ಆಗ್ತಾ ಇದೆಯಮ್ಮ. ಅವರು ನೀನು ಅನ್ಕೊಂಡಿರೋ ಹಾಗೆ ನೀರಲ್ಲಿ ಮುಳುಗಿಸಿ ಅವನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇಲ್ಲ. ಗೂಳಿಯಿಂದ ದಾಳಿ ಮಾಡಿಸಿ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ನನಗೆ ಗೊತ್ತಿದ್ರು ಹೇಳೋದಕ್ಕಾಗ್ತಾ ಇಲ್ಲ. ನಿನ್ನ ಹೊಟ್ಟೆಲಿರೋ ಮಗುಗೆ ನಿನ್ನೆ ನಿನಗೆ ಹೇಳ್ದ ಹಾಗೆ ಈಗ ಹೇಳೋದಕ್ಕೆ ಶಕ್ತಿ ಇಲ್ಲ. ಹೇಗಮ್ಮ ನನ್ನ ಮಗನ್ನ ಹೇಗೆ ಕಾಪಾಡ್ಕೊಳ್ಳಿ? ಅಮ್ಮ ಅಮ್ಮ ಶಾಂತಮ್ಮ, ನಿನ್ನ ಮಗಳ ಹೊಟ್ಟೆಲೆ ನಿನ್ನ ಮಗುವಾಗಿ ಹುಟ್ಟಾ ಇದೆಯಾ? ನಿನ್ನ ಮಗಳನ್ನ, ನಿನ್ನ ತಾಯಿನ ಈಗ ನೀನೇ ಕಾಪಾಡ್ಕೊಳ್ಬೇಕು. ಪ್ರಯತ್ನ ಮಾಡು ತಾಯಿ, ಪ್ರಯತ್ನ ಮಾಡು. ಮುಂದೆ ಬರೋ ಆಪತ್ತಿನ ಬಗ್ಗೆ ಎಚ್ಚರಿಸು. ಓಂ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜ ಮಹೋರ್ಗಃ ಮಹಾಕೃತುಃ ಮಹಾಯಜ್ಞೋ ಮಹಾಯಜ್ಞೋ ಮಹಾಹವಿಃ ಸ್ತವ್ಯಃ ಸರ್ವಪ್ರಿಯ ಸ್ತೋತ್ರಂ ಸ್ತೋತಾರಣ ಪ್ರಿಯಃ ಪೂರ್ಣಃ ಪೂರಯಿತಾ ಪುಣ್ಯಃ ಪುಣ್ಯಕೀರ್ತಿರಾಮಯಃ ಮನೋಜವಸ್ತೀರ್ಥಕರೋ ವಸುರೇತಾ ವಸುಪ್ರದಃ. ಕೌಸಲ್ಯ, ನನ್ನ ಪ್ರಾಣ ತೆಗೆದು ನಮ್ಮ ವಂಶನ ನಿರ್ವಂಶ ಮಾಡಬೇಕು ಅನ್ಕೊಂಡಿರೋರು ಪಕ್ಕದಲ್ಲೇ ಇದ್ದಾರೆ. ನನಗೆ ಶಾಂತಿ ಸಿಗ್ಬೇಕು ಅಂತ ಹೇಗ್ ನಟಿಸ್ತಾ ಇದ್ದಾರೋ ನೋಡು ಕೌಸಲ್ಯ, ನೋಡು. ಅಮ್ಮ, ಅಪಾಯ ತಪ್ಪಿತು ಅಂತ ನೀನ್ ಮೈ ಮರಿಬೇಡಮ್ಮ. ಯಾವ ಕ್ಷಣದಲ್ಲಾದ್ರೂ ಅಪಾಯ ಬಂದೇ ಬರುತ್ತೆ ಅಂತ ಎಚ್ಚರಿಕೆಯಿಂದ ಇರು. ನಿನಗೆ ಗೊತ್ತಾಗುತ್ತೆ. ಭಗವಂತ, ರಾತ್ರಿ ಬೆಳದಿಂಗಳ ಬೆಳಕಲ್ಲಿ ಮಗು ಮಾತಾಡೋವಂಥ ಶಕ್ತಿ ಕೊಟ್ಟಿದ್ಯಾ. ಮತ್ತೆ ಹಗಲು ಬರೋವಂಥ ಆಪತ್ತನ್ನು ಎದುರಿಸುವಂಥ ಉಪಾಯ ಯಾವುದು? ಯಾವುದು ದಾರಿ ಯಾವುದು? ಇದನ್ನ ದೇವಾಂಶಿ ಕೊಟ್ರೆ ದೊಡ್ಡಪ್ಪನೇ ಅವನ ಜೊತೆ ಇದ್ದಾರೆ ಅನ್ಕೊಂಡು ಇದನ್ನ ಹಾಕೋತಾನೆ. ಆಮೇಲೆ ಅವನ್ ದೊಡ್ಡಪ್ಪನ ಹತ್ರನೇ ಹೋಗ್ತಾನೆ. ಕೆಂಪಟ್ಟೆ ಯಾರ ಮೇಲಿರುತ್ತೋ ಹೋಗಿ ಅವ್ರನ್ನ ಗುಂಬಿಡುತ್ತೆ. ಕೆಂಪು ಬಣ್ಣ ಅಂದ್ರೆ ತುಂಬಾ ಕೋಪ ಇದಕ್ಕೆ. ಇದು ಮಾವನ್ ಬಟ್ಟೆ ಥರ ಇದೆ ಅಲ್ವಾ? ಹೌದು, ಇದು ನನ್ನ ಮಗಂದೇ. ಕೊನೆ ಸಲ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡಿದ್ದ. ಇಲ್ಲಿಗೆ ಇದು ಹೇಗೆ ಬಂತು? ಅವ್ರಿಲ್ಲೇ ನಮ್ ಜೊತೆನೆ ಇದ್ದಾರೆ ಅತ್ತೆ. ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಈ ರೂಪದಲ್ಲಿ ಹೇಳ್ತಿದ್ದಾರೆ ಕಂದ. ಮಗನೇ ದೇವಾಂಶ್, ಬೇಡ ಮಗನೇ,
ಮಗನೇ ಬೇಡ ಮಗನೇ, ನಾನು ಹೇಳೋದ್ ಕೇಳು, ಅದನ್ನ ಹೊತ್ಕೋಬೇಡ. ನೀನು ಪ್ರಾಣ ತೆಗಿಬೇಕು ಅಂತಾನೆ ಅದನ್ನ ನಿನ್ ಮೇಲೆ ಹಾಕಿದಾರೋ, ತೆಗೆದ್ಬಿಡು, ಅದನ್ನ ತೆಗೆದ್ಬಿಡು. ಮಾವ ಯಾವತ್ತು ನಮ್ಮಿಂದ ದೂರ ಹೋಗಿಲ್ಲ ಬಾವ, ನಮ್ ಜೊತೆನೆ ಇದ್ದಾರೆ. ನಿಮ್ ಜೊತೆನೆ ಇದೀನಮ್ಮ, ನಿಮ್ ಪಕ್ಕದಲ್ಲೇ. ಆದ್ರೆ ಏನು ಮಾಡ್ದೇ ಇರೋ ನಿಸ್ಸಹಾಯಕ ಸ್ಥಿತಿಲಿದ್ದೀನಿ. ನಿನಗೆ ಹೇಗ್ ತಿಳಿಸ್ಲಿ? ಆದ್ರೂ ನಿನ್ ಮಗಳು ಹೇಳಿದ್ಲಲ್ಲ, ನೀರಲ್ಲಿ ಆಪತ್ತಿದೆ ಅಂತ, ಅದು ತಪ್ಪೋಯ್ತು ಅಂತ, ಅಪಾಯನೇ ತಪ್ಪೋಯ್ತು ಅಂತ ಅನ್ಕೊಂಡ್ರೆ ಹೇಗೆ ಅನ್ಕೊಳ್ತೀಯಮ್ಮ? ಇವ್ರು ಬೇರೆ ರೀತಿ ಪ್ರಯತ್ನ ಪಡ್ತಾರೆ ಅಂತ ಯಾಕೆ ಯೋಚನೆ ಮಾಡಲ್ಲ? ನೀನೇ ತಿಳ್ಕೊಬೇಕಮ್ಮ. ತಿಳ್ಕೋ ವೈದೇಹಿ, ತಿಳ್ಕೋ. ಸ್ವಾಮಿ, ನೀವು ಕೂಡ ಬನ್ನಿ, ನೀವು ದೊಡ್ಡ ಮಗ ಅಲ್ವಾ? ಸದ್ಗತೆ ಸತ್ಕೃತೆ ಸತಾ ಸದ್ಭೂತೆ ಬೇಡ ಲಕ್ಕಿ. ಶೂರಸೇನೋ ಯದು ಶ್ರೇಷ್ಠ ಸನ್ನಿವಾಸ ಸುಯಾಮುನಃ. ಲಕ್ಕಿ, ನಿನ್ ತಮ್ಮನಿಗೆ ಈ ಕೆಂಪು ಬಟ್ಟೆನ ತೆಗಿಯಕ್ ಹೇಳೋ. ಲಕ್ಕಿ ಭೂತಾವಾಸೋ ವಾಸುದೇವ ಸರ್ವಾಸು ನಿಲಯೋ ನಲಃ. ಲಕ್ಕಿ, ಇನ್ನೂ ಯಾರಾದ್ರೂ ಮಿಕ್ಕಿದ್ದೀರಾ? ನಾನಿದ್ದೀನಿ ಪುರೋಹಿತ್ರೆ. ನಮ್ಮ ದೊಡ್ಡಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಯಾವ ಲೋಕದಲ್ಲಿದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಹೀಗೆ ಮಾಡೋದ್ರಿಂದ ಮಾಡಿರೋ ಪಾಪ ಸ್ವಲ್ಪನಾದರೂ ಹೋಗ್ಬೋದೋ ಏನೋ. ಮಾಡಿರೋ ಪಾಪ ತರ್ಪಣ ಬಿಡೋದ್ರಿಂದ ಹೋಗಲ್ವೋ? ನಿನ್ನ ಸಾವೇ ನೀನ್ ಮಾಡಿರೋ ಪಾಪನ ಅಳಿಸಾಕತ್ತೆ. ನಿನ್ನ ಸಾವು ಅತಿ ಘೋರವಾಗಿರುತ್ತೆ, ನೋಡ್ತಾ ಇರೋ. ದೇವಾಂಶ್, ಮಗನೇ ದೇವಾಂಶ್, ಎದ್ದೇಳಪ್ಪ, ಎದ್ದೇಳೋ. ದೇವಾಂಶ್, ವೈದೇಹಿ, ಅಲ್ಲಿ ನೋಡಮ್ಮ, ಆ ಗೂಳಿ ಗುಮ್ಮೋದಕ್ ಬರ್ತಾ ಇದೆಯಮ್ಮ, ನೋಡಮ್ಮ. ಅಮ್ಮ ಶಾಂತ, ಹೇಗಾದ್ರೂ ನಿನ್ ತಾಯಿ ಗೊತ್ತಾಗೋಗ್ ಮಾಡಮ್ಮ. ದೇವಾಂಶ್, ಎದ್ದೇಳು ಕಂದ, ಎದ್ದೇಳು, ಹೇಳಪ್ಪ, ಎದ್ದೇಳು ದೇವಾಂಶ್. ಕಾಪಾಡ್ದೆ. ಅಯ್ಯೋ, ಅತ್ತೆ ತೆಗೀರಿ ಅತ್ತೆ. ಅಮ್ಮ, ಅದನ್ನ ತೆಗಿಯಮ್ಮ, ಬೇಗ ಅದನ್ನ ತೆಗಿಯಮ್ಮ. ಅಯ್ಯೋ ತೆಗೀರಿ ಅತ್ತೆ, ತೆಗೀರಿ ಅತ್ತೆ. ಜ್ಯುವೆಲ್ರಿ ಸಿಕ್ಕಾಕೊಂಡಿದ್ಯಮ್ಮ. ಅತ್ತೆ ಬಿಡಿ ಅದನ್ನ. ಅದು ಅಮ್ಮ ತೆಗಿಯಮ್ಮ, ಅಮ್ಮ ಬೇಗ ತೆಗಿಯಮ್ಮ. ಸಾಯಿಸು ಅವಳನ್, ಸಾಯಿಸು, ಬಿಡ್ಬೇಡ. ಅಮ್ಮ ಗೂಳಿ ಬರ್ತಾ ಇದೆಯಮ್ಮ.
ಬಿಡ್ಬೇಡ ಬಿಡ್ಬೇಡ ಬಿಡ್ಬೇಡ, ಸಾಯಿಸೋಳನ. ಸಾವಿನ ಭಯ ಏನು ಅಂತ ಗೊತ್ತಾಗ್ಬೇಕು ಅವಳಿಗೆ. ಚಿಕ್ಕಮ್ಮ ಹುಷಾರು ಚಿಕ್ಕಮ್ಮ. ಅಮ್ಮ ಅಮ್ಮ ಬಟ್ಟೆನ್ ಕಿತ್ ಬಿಸಾಕಮ್ಮ. ವಾಲಿ ಅಮ್ಮ ಬಿಡ್ಬೇಡ, ಸಾಯಿಸೋಳನ. ಅಯ್ಯೋ ಅದು ಈಗೇನೇ ಆದ್ರೂ ಅದಕ್ಕೆ ಕಾರಣ ನಮ್ಮ ಮಗುನೇ ಅಂತಾರೆ ವೈದೇಹಿ. ಹೌದು ಬಾವ, ಈಗ ಅದನ್ನ ತಡೆಯೋದು ಹೇಗೆ? ಹೌದಲ್ವಾ? ಏನೇ ಆದ್ರೂ ಆರೋಪನ ನನ್ನ ಮೊಮ್ಮಗಳ ಮೇಲೆ ಹಾಕ್ತಾರೆ. ಅಯ್ಯೋ ಭಗವಂತ, ಅವ್ರಿಗೆ ಬುದ್ಧಿ ಬಂದ್ರೆ ಸಾಕು ತಂದೆ. ಅವ್ರ ಪ್ರಾಣಕ್ಕೆ ಏನೂ ಆಗ್ಬಾರ್ದು. ಹೊಟ್ಟೆಲಿರೋ ನನ್ನ ಮೊಮ್ಮಗಳಿಗೆ ಯಾವ ಆಪತ್ತು ಬರಬಾರ್ದು. ಅಮ್ಮ ಅಮ್ಮ ಬಟ್ಟೆ ತೆಗ್ದಾಕಮ್ಮ. ಅಪಕಾರ ಮಾಡ್ದವ್ರಿಗೆ ಉಪಕಾರ ಮಾಡಿದ್ಯಾ ಬಾವ? ಎಲ್ಲ ನಮ್ಮ ಮಗುಗೋಸ್ಕರನೇ ವೈದೇಹಿ. ಇವರು ಅದ್ರ ಮೇಲೆ ಆರೋಪ ಹೊರಿಸಬಾರ್ದು. ಅಮ್ಮ 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 ಇವ್ರಿನ್ನೂ ಬದಲಾಗಿಲ್ಲ. ನನಗೆ ಗೊತ್ತು, ಇವ್ರು ಮತ್ತೆ ಏನಾದರೂ ಕುತಂತ್ರ ಮಾಡ್ತಾರೆ. ಇವ್ರಿಗೆ ಬುದ್ಧಿ ಕಲಿಸ್ತೀನಿ. ಸ್ವಾಮಿ ತರ್ಪಣನ್ ಬಿಡಿ. ವಸುರೂಪೇಣ ಪಿಂಡ ಪ್ರದಾನ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಇರು ದೇವಾಂಶ್, ಸಿದ್ಧಿರಸ್ತು. ಇರು. ಏನಾಯ್ತು ಊರ್ಮಿಳಾ? ಉತ್ತರ ಬೇಕಾಗಿದೆ ಇಂದು ಅಜ್ಜಿ. ಈ ಕಾರ್ಯ ಎಲ್ಲ ಮುಗ್ಸೋಕ್ಕೂ ಮುಂಚೆ ದೇವಾಂಶ್ ಮತ್ತೆ ವೈದೇಹಿಯಿಂದ ನಮಗೆ ಕೆಲವೊಂದು ಉತ್ತರ ಬೇಕು. ಏನು ಉತ್ತರ ಬೇಕು ನಿಂಗೆ? ಈ ಕಾರ್ಯ ಮಾಡ್ತಿರೋದು ಸತ್ತಿರೋರ ಆತ್ಮಕ್ ಶಾಂತಿಗೋಸ್ಕರನಾ ಅಥವಾ ಇನ್ನೂ ಜೀವಂತವಾಗಿರೋರ್ ಪ್ರಾಣ ತೆಗಿಬೇಕು ಅಂತನಾ? ಇನ್ನು ಎಷ್ಟು ಜನ ಬಲಿ ತಗೋಬೇಕು ಅನ್ಕೊಂಡಿದ್ಯಾ? ಊರ್ಮಿಳಾ ಏನ್ ಮಾತಾಡ್ತಾ ಇದೀಯಾ? ಹೌದಪ್ಪ ಲಕ್ಕಿ, ಮೊದ್ಲು ದೇವಾಂಶ್ ಪ್ರಾಣಕ್ಕೆ ಅಪಾಯ ಆಯಿತು, ಕಡೆಗೆ ನನ್ ಪ್ರಾಣಕ್ಕೆ ಅಪಾಯ ಬಂತು. ಯಾವಾಗ ಅಪಾಯ ಯಾವ ಕಡೆಯಿಂದ ಬರುತ್ತೋ ಅಂತ, ಯಾರ ಪ್ರಾಣಕ್ಕೆ ಅಪಾಯ ಆಗತ್ತೋ ಅಂತ ಪ್ರತಿ ಕ್ಷಣ ಭಯದಲ್ಲಿ ಬದುಕೋ ಹಾಗಾಗಿದೆ. ಇದಕ್ಕೆ ನಮ್ಗೆ ಉತ್ತರ ಬೇಕು. ಅಷ್ಟಕ್ಕೂ ನೀವು ಮಾತಾಡ್ತಾ ಇರೋದಕ್ಕೂ ಕೇಳ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಸಂಬಂಧ ಇದೆ ದೇವಾಂಶ್. ಮನೆಗ್ ಬಂದು ಕಣಿಯೋಳು ಏನ್ ಹೇಳಿದ್ಲೋ ಅದೇ ಥರ ಇಲ್ಲಿ ನಡೀತಾ ಇದೆ. ಆವತ್ತು ಮಾವ ಮತ್ತೆ ಶಾಂತ ಚಿಕ್ಕಿ ಹೋಗ್ಬೇಕಾದ್ರೆ ವೈದೇಹಿ ಹೊಟ್ಟೆಲಿರೋ ಮಗು ಯಾರೋ ಒಬ್ರನ್ನ ಬಲಿ ತಗೊಳುತ್ತೆ ಅಂತ ನಮಗೆ ಹೇಳಿದ್ಲು. ಇಬ್ರನ್ನ ಬಲಿ ತಗೊಳ್ತು. ಅಕ್ಕ, ಅನಾವಶ್ಯಕವಾಗಿ ನನ್ನ ಮಗು ಮೇಲೆ ಆರೋಪ ಹೊರಿಸ್ಬೇಡ ಅಂತ ಎಷ್ಟೆಲ್ಲ ಹೇಳ್ಬೇಕು? ಮಾಡೋ ಪಾಪನ ನೀವೆಲ್ಲ ಮಾಡಿ ಆರೋಪನ ಹೊಟ್ಟೆಲಿರೋಂಥ ಮಗು ಮೇಲೆ ಹಾಕ್ತಾ ಇದ್ದೀರಾ.
ಇದನ್ನ ಈ ರೀತಿ ಬಳಸ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಆರೋಪ ಅಲ್ಲ, ನಿಜ. ಮತ್ತೆ ಇವತ್ತು ಕೂಡ ಅವಳೇ ಬಂದು ಹೇಳಿದ್ಲು, ಇವತ್ತು ಇಲ್ಲಿ ಪಿಂಡ ಪ್ರದಾನ ಆಗೋಷ್ಟ್ರಲ್ಲಿ ಇನ್ನೊಬ್ರು ಪ್ರಾಣ ಹೋಗುತ್ತೆ ಅಂತ. ಆದ್ರೆ ಹೋಗ್ಲಿಲ್ಲ ಅಲ್ವಾ? ಅಂದ್ರೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಸೆ ಪಡ್ತಿದ್ಯಾ? ದೇವರ ದಯೆಯಿಂದ ಕಡೆ ಗಳಿಗೆಯಲ್ಲಿ ನಾನು ಪ್ರಾಣ ಉಳಿಸ್ಕೊಂಡಿದ್ದೀನಿ. ದೇವರ ದಯೆಯಿಂದ ಅಲ್ಲ, ನನ್ ಮಗು ದಯೆಯಿಂದ ಜೀವಂತವಾಗಿದ್ದೀರಾ. ಆ ಅನಿಷ್ಟದಿಂದನೇ ಇಲ್ಲಿ ಪ್ರಾಣ ಹೋಗ್ತಿದೆ, ಕಾಪಾಡ್ತು ಅಂತ ಹೇಳ್ತಿದ್ಯಲ್ಲ ನೀನು. ಹೌದು, ನನ್ ಮಗುನೇ ಕಾಪಾಡಿದ್ದು. ಎಲ್ಲರ ದೃಷ್ಟಿ ಇಲ್ಲಿ ನಡೆಯೋ ಕಾರ್ಯದ ಮೇಲಿತ್ತು. ಆಗ ನನ್ ಮಗು ಸ್ಪಂದಿಸಿದ್ದಕ್ಕೇನೆ ನಾನು ಆ ಗೂಳಿ ನೋಡಿದ್ದು, ನನ್ ಭಾವನ್ನ ಕಾಪಾಡಕ್ಕಾಗಿದ್ದು. ನೀನ್ ಎಷ್ಟೇ ವಹಿಸ್ಕೊಂಡ್ ಬಂದ್ರು ಈ ಅನಾಹುತಕ್ಕೆಲ್ಲ ಕಾರಣ ನಿನ್ ಹೊಟ್ಟೆಲಿರೋ ಮಗುನೇ. ಇವತ್ತು ತಪ್ಪಿಸ್ಕೊಂಡಿರ್ಬೋದು, ಮತ್ತೆ ಯಾವಾಗ ಬೇಕಾದ್ರೂ ಅಪಾಯ ಬರ್ಬೋದು, ಯಾರನ್ ಬೇಕಾದ್ರೂ ಬಲಿ ತಗೋಬಹುದು. ನಮ್ ಕುಟುಂಬದಲ್ಲಿ ಉಳಿದವರು ಜೀವಂತವಾಗಿರ್ಬೇಕು ಅಂದ್ರು, ಪ್ರಶಾಂತವಾಗಿ ಇರ್ಬೇಕು ಅಂದ್ರು ವೈದೇಹಿ ತನ್ನ ಹೊಟ್ಟೆಲಿರೋ ಮಗುನ ತೆಗೆಸ್ಬೇಕು. ಏನ್ ಮಾತಾಡ್ತಾ ಇದೆ ಊರ್ಮಿಳಾ? ಹುಚ್ಚಿ ಹುಚ್ಚಿ ಹುಚ್ಚುಚ್ಚಾಗೆಲ್ಲ ಮಾತಾಡ್ತಾ ಇದ್ದಾಳಲ್ಲ ಇವಳು ಅಜ್ಜಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಕ್ಕ? ಮತ್ತೆ ಇದೇ ತರ ಮಾತಾಡಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾಯಿಸಿದ್ರು ಇದೇ ಮಾತನ್ನೇ ಹೇಳ್ತೀನಿ. ಯಾಕೆಂದ್ರೆ ನಿನಗೇನೋ ಬೇಜಾರಾಗತ್ತೆ ಅಂತ. ನಾನ್ ಮೌನವಾಗಿದ್ರೆ ಕೊನೆಗುಳಿಯೋದು ನಮ್ ಸಾವಷ್ಟೇ. ಹೌದು, ಆ ಸಾವನ್ನ ಕಣ್ಣಾರೆ ನೋಡಿ ಹೇಳ್ತಾ ಇದ್ದೀನಿ. ವೈದೇಹಿ ಮಗುನ ಬಿಟ್ಕೊಡ್ದೆ ಹೋದ್ರೆ ಆ ಕಣಿ ಹೇಳ್ದೋಳ್ ಮಾತು ನಿಜ ಆಗತ್ತೆ. ಮನೇಲಿ ಯಾರು ಜೀವಂತವಾಗಿ ಉಳಿಯೋದಿಲ್ಲ. ಹೌದು, ಮುಂದೆ ಆಗೋದು ಅದೇ. ನಿನ್ ಹೊಟ್ಟೆಲ್ ಬೆಳಿತಿರೋದು ವಂಶನ ಉದ್ಧಾರ ಮಾಡೋದಲ್ಲ, ವಂಶನ ನಾಶ ಮಾಡತ್ತೆ, ಸರ್ವನಾಶ ಮಾಡ್ಬಿಡತ್ತೆ ಅದು. ಅತ್ತೆ, ನಾನ್ ಹೇಳ್ತಿರೋದು ಸರಿನೋ ಅಲ್ವೋ ಯೋಚನೆ ಮಾಡಿ ನೋಡಿ ನೀವು. ಪ್ರತಿ ಕ್ಷಣ ಪ್ರಾಣನ ಮುಷ್ಟಿಲಿಟ್ಕೊಂಡ್ ಬದುಕಕ್ಕಾಗಲ್ಲ. ನಾವು ಬದುಕಿರ್ಬೇಕು ಅಂದ್ರೆ ಆ ಮಗು ಬದುಕಿರ್ಬಾರ್ದು. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ, ನಿಲ್ಸಿ. ಏನಂದ್ರಿ ನೀವು? ನನ್ ಮಗುವಿಂದ ನಿಮ್ ಪ್ರಾಣಕ್ಕೆ ಗಂಡಾಂತರ ಇದ್ಯಾ? ಅಷ್ಟಕ್ಕೂ ನನ್ ಗಂಡನ್ನ ಪ್ರಾಣಾಪಾಯದಿಂದ ಕಾಪಾಡಿದ್ದೆ ನನ್ ಮಗು. ನೀರಲ್ಲಿ ಗಂಡಾಂತರ ಇದೆ ಅನ್ನೋ ವಿಷಯ ನನ್ ಮಗುವಿಂದಾನೇ ನಂಗೆ ಗೊತ್ತಾಗಿದ್ದು. ಗೂಳಿ ಬರ್ತಾ ಇದೆ ಅನ್ನೋ ವಿಷಯನೂ ಕೂಡ ನನ್ನ ಹೊಟ್ಟೆಲಿರೋ ನನ್ನ ಮಗು ಹೇಳ್ದಾಗ್ಲೇನೆ ನನಗೆ ಗೊತ್ತಾಗಿದ್ದು. ಇವಾಗ ಹೇಳಿ, ನನ್ನ ಮಗು ಈ ವಂಶನ ಉದ್ಧಾರ ಮಾಡತ್ತಾ, ನಾಶ ಮಾಡೋಂಥದ್ದ? ಸಾಕ್ ನಿಲ್ಸು. ನಿನ್ನ ಮಗು ಮೇಲೆ ಆರೋಪ ಬರಬಾರ್ದು ಅಂತ ಕತೆ ಏನಾದ್ರೂ ಹೇಳಪ್ಪ ಅಂದ್ರೆ ಇಲ್ಲಿ ನಮ್ಮಕ್ಕೆ ಯಾರು ಇಲ್ಲ. ಹೌದು, ಇಂಥ ವಿಚಿತ್ರನ ಎಲ್ಲಾದ್ರೂ ನೋಡಿದೀರಾ ಅತ್ತೆ? ಆ ವಸ್ತ್ರ ಎಲ್ಲಿಂದನೋ ಹಾರ್ಕೊಂಡ್ ಬಂದು ದೇವಾಂಶ್ ಮೇಲ್ ಬೀಳೋದು ಅಂದ್ರೇನು? ನಾವೆಲ್ಲರೂ ಅದನ್ನ ಭಾವ ದೇವಾಂಶ್ ಮೇಲ್ ತೋರಿಸ್ತಿರೋ ಪ್ರೀತಿ ಅನ್ಕೊಂಡ್ವಿ. ಆದ್ರೆ ಇದು ಹೆತ್ತ ತಂದೆನೇ ನುಂಗ್ಕೊಳ್ಳೋ ಅಂತ ಹೊಟ್ಟೆಲಿರೋ ಮಗು ತೋರಿಸ್ತಿರೋ ಪ್ರಭಾವ ಅಂತ ನಮ್ಗೀಗ ಅರ್ಥ ಆಗ್ತಾ ಇದೆ. ಇಲ್ಲ, ನನ್ ಮಗುನ ನನ್ನಿಂದ ದೂರ ಮಾಡ್ಬೇಕು ಅಂತ ನೀವೆಲ್ರೂ ಸೇರಿ ಆಡ್ತಿರೋ ನಾಟಕ ಅಂತ ನನಗೆ ಗೊತ್ತಿದೆ. ನಿಮ್ಮ ಮಗು ಮೇಲಿನ ದ್ವೇಷಕ್ಕೆ, ಕೋಪಕ್ಕೆ ನೀವು ಬೇಕು ಅಂತಾನೆ ಮಾಡ್ತಾ ಇದ್ದೀರ ಹೊರತು ಅದು ನಿಜ ಅಲ್ಲ. ನೀನು ಕೂಡ ಅರ್ಥ ಇಲ್ಲದೆ ಮಾತಾಡ್ತಿದ್ಯಲ್ಲ ದೇವಾಂಶ್.
ಅಂದ್ರೆ ನಾವೇ ಎಲ್ಲ ಪ್ಲಾನ್ ಮಾಡಿ ನಮ್ ಜೀವಕ್ಕೆ ನಾವೇ ಅಪಾಯ ಮಾಡ್ಕೊಳ್ತೀವ?